ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಶೌಚಾಲಯಗಳು ಇರಲೇಬೇಕು ಅಂತ ರಾಜ್ಯ ಸರ್ಕಾರ ಕಟ್ಟಪ್ಪಣೆ ಮಾಡಿದೆ, ಆದೇಶವನ್ನು ಮಾಡಿದೆ. ಅದಕ್ಕಾಗಿ ಅನುದಾನವನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು. ಆದರೆ ಬಳ್ಳಾರಿ ತಾಲೂಕಿನ ಈ ಒಂದು ಶಾಲೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಅನ್ನುವ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಶೌಚಾಲಯವನ್ನು ಕಟ್ಟಿದ್ದಾರೆ. ಆದರೆ ಆ ಶೌಚಾಲಯಕ್ಕೆ ಈಗ ಬೀಗವನ್ನು ಹಾಕಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಇತ್ತೀಚೆಗೆ ನಿರ್ಮಾಣವಾದ ಒಂದು ಶೌಚಾಲಯ. ಇದಕ್ಕೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಶೌಚಾಲಯವನ್ನು ಮಾಡಿದ್ದಾರೆ. ಆದರೆ ಈ ಶೌಚಾಲಯಕ್ಕೆ ಬೀಗ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳು ಈ ಕಾಂಪೌಂಡ್ ಇನ್ನೊಂದು ಬದಿಯಲ್ಲಿ ತೋರಿಸ್ತೀನಿ ನಿಮಗೆ. ಈ ಕಾಂಪೌಂಡ್ ಏನು ಕಾಣುತ್ತೆ, ಈ ಕಾಂಪೌಂಡಿಂದ ಹೊರಗಡೆ ಹೋಗಿ ಬಹಿರ್ದೆಸೆಗೆ ಹೋಗಬೇಕು. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂಥದ್ದು. ಅದರಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೆ. ಅಂದರೆ SLC ಈ ಒಂದು ಶಾಲೆಯಲ್ಲಿ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ, ಸಂಪೂರ್ಣವಾಗಿ ಹಾಳಾಗಿತ್ತು. ಹೀಗಾಗಿ ಅಂದರೆ 2015ರಲ್ಲಿ ಈ ಒಂದು ಶೌಚಾಲಯವನ್ನು ಕಟ್ಟಿದ್ರು. ಇದು ಹಾಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಹೊಸದಾಗಿ ಇನ್ನೊಂದು ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗ ನಿರ್ಮಾಣ ಮಾಡಿ ಸುಮಾರು 3 ರಿಂದ 4 ತಿಂಗಳು ಆಗಿರ್ತಕ್ಕಂಥದ್ದು. ಆದರೆ ಇದನ್ನು ಬೀಗ ಹಾಕಿ ಇಟ್ಟಿರ್ತಕ್ಕಂಥದ್ದು ಯಾಕಾಗಿ ಅಂದರೆ ಇದನ್ನು ಏನು ಸರ್ಕಾರದಿಂದ ಟೆಂಡರನ್ನು ಪಡೆದಿದ್ರು, ಅದಕ್ಕೆ ಹಣ ಬಂದಿಲ್ಲ. ಈ ದೃಶ್ಯದಲ್ಲಿ ನೋಡ್ಬೋದು, ಇಲ್ಲಿ ನಮೂದು ಮಾಡಿದ್ದಾರೆ 5 ಲಕ್ಷ ರೂಪಾಯಿ 20,000 ರೂಪಾಯಿ ವೆಚ್ಚ, 5,20,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ. ಅಂದರೆ ಆ ಒಂದು ಕಟ್ಟಡದ ಬೋರ್ಡನ್ನು ಈ ಕಟ್ಟಡದ ಮೇಲೆ ಹಾಕಿದ್ದಾರೆ ಮಾಹಿತಿಗಾಗಿ. 5 ಲಕ್ಷ ರೂಪಾಯಿ 20,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಮಾಡಿದ್ದಾರೆ. ಇದರ ಬಿಲ್ ಇನ್ನೂ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಮಾಡಿರ್ತಕ್ಕಂಥ ಟೆಂಡರ್ದಾರರಿದ್ದಾರೆ, ಗುತ್ತಿಗೆದಾರರು, ಅವರು ಇದರ ಒಂದು ಬೀಗವನ್ನು ಕೊಟ್ಟಿಲ್ಲ. ಹೀಗಾಗಿ ಶಾಲೆಯಲ್ಲಿ ಶೌಚಾಲಯದ ಸಮಸ್ಯೆ ಇರತಕ್ಕಂಥದ್ದು. ಮಕ್ಕಳು ನಾನು ಈಗಾಗಲೇ ತೋರಿಸಂತೆ ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು. ಬಳ್ಳಾರಿ ಗ್ರಾಮೀಣ ಶಾಸಕರು ಈ ವಿಚಾರವಾಗಿ ನಿಜಕ್ಕೂ ಒಂದಷ್ಟು ಕಾಳಜಿಯನ್ನು ತೋರಬೇಕು. ಜೊತೆಗೆ DDPI ಬಳ್ಳಾರಿ ಜಿಲ್ಲೆಯ DDPI ಅವರಾಗಿರ್ಬೋದು, ಜೊತೆಗೆ ಈ ಭಾಗದ ಈ ಶಾಲೆಯ ಸಂಬಂಧಪಟ್ಟಂಥ BEO ಅವರಾಗಿರ್ಬೋದು, ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ಲಿ ಈ ಒಂದು ಶಾಲೆಯ ಶೌಚಾಲಯವನ್ನು ಅಥವಾ ಶೌಚಾಲಯಕ್ಕೆ ಆಗಿರ್ತಕ್ಕಂಥ ಬೀಗವನ್ನು ತೆಗೆಸಬೇಕು. ಜೊತೆಗೆ ಗುತ್ತಿಗೆದಾರರಿಗೂ ಕೂಡ ಹಣವನ್ನು ಕೊಟ್ಟರೆ ಅವರು ಕೂಡ ಓಪನನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಆಗ್ರಹ. ಈಗಾಗಲೇ ರಾಜ್ಯದಲ್ಲಿ ಶೌಚಾಲಯದ ಸಮಸ್ಯೆಯಿಂದಾಗಿ ಸಾಕಷ್ಟು ಮಕ್ಕಳು ಶಾಲೆಯನ್ನು, ಅಂದರೆ ಅದರಲ್ಲೂ ಮಹಿಳಾ ಮಕ್ಕಳು, ಅಂದರೆ ವಿದ್ಯಾರ್ಥಿನಿಯರು ಶಾಲೆಯನ್ನು ಬಿಡ್ತಿದ್ದಾರೆ. ಆ ರೀತಿ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ಆಗಬಾರ್ದು ಅನ್ನೋದು ಈ ಊರಿನ ಗ್ರಾಮಸ್ಥರ ಒಂದು ಆಗ್ರಹವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಶೌಚಾಲಯಗಳು ಇರಲೇಬೇಕು ಅಂತ ರಾಜ್ಯ ಸರ್ಕಾರ ಕಟ್ಟಪ್ಪಣೆ ಮಾಡಿದೆ, ಆದೇಶವನ್ನು ಮಾಡಿದೆ. ಅದಕ್ಕಾಗಿ ಅನುದಾನವನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು. ಆದರೆ ಬಳ್ಳಾರಿ ತಾಲೂಕಿನ ಈ ಒಂದು ಶಾಲೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಅನ್ನುವ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಶೌಚಾಲಯವನ್ನು ಕಟ್ಟಿದ್ದಾರೆ. ಆದರೆ ಆ ಶೌಚಾಲಯಕ್ಕೆ ಈಗ ಬೀಗವನ್ನು ಹಾಕಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಇತ್ತೀಚೆಗೆ ನಿರ್ಮಾಣವಾದ ಒಂದು ಶೌಚಾಲಯ. ಇದಕ್ಕೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಶೌಚಾಲಯವನ್ನು ಮಾಡಿದ್ದಾರೆ. ಆದರೆ ಈ ಶೌಚಾಲಯಕ್ಕೆ ಬೀಗ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳು ಈ ಕಾಂಪೌಂಡ್ ಇನ್ನೊಂದು ಬದಿಯಲ್ಲಿ ತೋರಿಸ್ತೀನಿ ನಿಮಗೆ. ಈ ಕಾಂಪೌಂಡ್ ಏನು ಕಾಣುತ್ತೆ, ಈ ಕಾಂಪೌಂಡಿಂದ ಹೊರಗಡೆ ಹೋಗಿ ಬಹಿರ್ದೆಸೆಗೆ ಹೋಗಬೇಕು. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂಥದ್ದು. ಅದರಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೆ. ಅಂದರೆ SLC ಈ ಒಂದು ಶಾಲೆಯಲ್ಲಿ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ, ಸಂಪೂರ್ಣವಾಗಿ ಹಾಳಾಗಿತ್ತು. ಹೀಗಾಗಿ ಅಂದರೆ 2015ರಲ್ಲಿ ಈ ಒಂದು ಶೌಚಾಲಯವನ್ನು ಕಟ್ಟಿದ್ರು. ಇದು ಹಾಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಹೊಸದಾಗಿ ಇನ್ನೊಂದು ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗ ನಿರ್ಮಾಣ ಮಾಡಿ ಸುಮಾರು 3 ರಿಂದ 4 ತಿಂಗಳು ಆಗಿರ್ತಕ್ಕಂಥದ್ದು. ಆದರೆ ಇದನ್ನು ಬೀಗ ಹಾಕಿ ಇಟ್ಟಿರ್ತಕ್ಕಂಥದ್ದು ಯಾಕಾಗಿ ಅಂದರೆ ಇದನ್ನು ಏನು ಸರ್ಕಾರದಿಂದ ಟೆಂಡರನ್ನು ಪಡೆದಿದ್ರು, ಅದಕ್ಕೆ ಹಣ ಬಂದಿಲ್ಲ. ಈ ದೃಶ್ಯದಲ್ಲಿ ನೋಡ್ಬೋದು, ಇಲ್ಲಿ ನಮೂದು ಮಾಡಿದ್ದಾರೆ 5 ಲಕ್ಷ ರೂಪಾಯಿ 20,000 ರೂಪಾಯಿ ವೆಚ್ಚ, 5,20,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ. ಅಂದರೆ ಆ ಒಂದು ಕಟ್ಟಡದ ಬೋರ್ಡನ್ನು ಈ ಕಟ್ಟಡದ ಮೇಲೆ ಹಾಕಿದ್ದಾರೆ ಮಾಹಿತಿಗಾಗಿ. 5 ಲಕ್ಷ ರೂಪಾಯಿ 20,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಮಾಡಿದ್ದಾರೆ. ಇದರ ಬಿಲ್ ಇನ್ನೂ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಮಾಡಿರ್ತಕ್ಕಂಥ ಟೆಂಡರ್ದಾರರಿದ್ದಾರೆ, ಗುತ್ತಿಗೆದಾರರು, ಅವರು ಇದರ ಒಂದು ಬೀಗವನ್ನು ಕೊಟ್ಟಿಲ್ಲ. ಹೀಗಾಗಿ ಶಾಲೆಯಲ್ಲಿ ಶೌಚಾಲಯದ ಸಮಸ್ಯೆ ಇರತಕ್ಕಂಥದ್ದು. ಮಕ್ಕಳು ನಾನು ಈಗಾಗಲೇ ತೋರಿಸಂತೆ ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು. ಬಳ್ಳಾರಿ ಗ್ರಾಮೀಣ ಶಾಸಕರು ಈ ವಿಚಾರವಾಗಿ ನಿಜಕ್ಕೂ ಒಂದಷ್ಟು ಕಾಳಜಿಯನ್ನು ತೋರಬೇಕು. ಜೊತೆಗೆ DDPI ಬಳ್ಳಾರಿ ಜಿಲ್ಲೆಯ DDPI ಅವರಾಗಿರ್ಬೋದು, ಜೊತೆಗೆ ಈ ಭಾಗದ ಈ ಶಾಲೆಯ
ಸಂಬಂಧಪಟ್ಟಂಥ BEO ಅವರಾಗಿರ್ಬೋದು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ಲಿ ಈ ಒಂದು ಶಾಲೆಯ ಶೌಚಾಲಯವನ್ನು ಅಥವಾ ಶೌಚಾಲಯಕ್ಕೆ ಆಗಿರ್ತಕ್ಕಂಥ ಬೀಗವನ್ನು ತೆಗೆಸಬೇಕು. ಜೊತೆಗೆ ಗುತ್ತಿಗೆದಾರರಿಗೂ ಕೂಡ ಹಣವನ್ನು ಕೊಟ್ಟರೆ ಅವರು ಕೂಡ ಓಪನನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಆಗ್ರಹ. ಈಗಾಗಲೇ ರಾಜ್ಯದಲ್ಲಿ ಶೌಚಾಲಯದ ಸಮಸ್ಯೆಯಿಂದಾಗಿ ಸಾಕಷ್ಟು ಮಕ್ಕಳು ಶಾಲೆಯನ್ನು ಅಂದರೆ ಅದರಲ್ಲೂ ಮಹಿಳಾ ಮಕ್ಕಳು ಅಂದರೆ ವಿದ್ಯಾರ್ಥಿನಿಯರು ಶಾಲೆಯನ್ನು ಬಿಡ್ತಿದ್ದಾರೆ. ಆ ರೀತಿ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ಆಗಬಾರ್ದು ಅನ್ನೋದು ಈ ಊರಿನ ಗ್ರಾಮಸ್ಥರ ಒಂದು ಆಗ್ರಹವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಶೌಚಾಲಯಗಳು ಇರಲೇಬೇಕು ಅಂತ ರಾಜ್ಯ ಸರ್ಕಾರ ಕಟ್ಟಪ್ಪಣೆ ಮಾಡಿದೆ, ಆದೇಶವನ್ನು ಮಾಡಿದೆ. ಅದಕ್ಕಾಗಿ ಅನುದಾನವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಆದರೆ ಬಳ್ಳಾರಿ ತಾಲೂಕಿನ ಈ ಒಂದು ಶಾಲೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಅನ್ನುವ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಶೌಚಾಲಯವನ್ನು ಕಟ್ಟಿದ್ದಾರೆ. ಆದರೆ ಆ ಶೌಚಾಲಯಕ್ಕೆ ಈಗ ಬೀಗವನ್ನು ಹಾಕಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಇತ್ತೀಚೆಗೆ ನಿರ್ಮಾಣವಾದ ಒಂದು ಶೌಚಾಲಯ. ಇದಕ್ಕೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಶೌಚಾಲಯವನ್ನು ಮಾಡಿದ್ದಾರೆ. ಆದರೆ ಈ ಶೌಚಾಲಯಕ್ಕೆ ಬೀಗ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳು ಈ ಕಾಂಪೌಂಡ್ ಇನ್ನೊಂದು ಬದಿಯಲ್ಲಿ ತೋರಿಸ್ತೀನಿ ನಿಮಗೆ. ಈ ಕಾಂಪೌಂಡ್ ಏನು ಕಾಣುತ್ತೆ, ಈ ಕಾಂಪೌಂಡಿಂದ ಹೊರಗಡೆ ಹೋಗಿ ಬಹಿರ್ದೆಸೆಗೆ ಹೋಗಬೇಕು. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂಥದ್ದು. ಅದರಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೆ. ಅಂದರೆ SLC ಈ ಒಂದು ಶಾಲೆಯಲ್ಲಿ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ, ಸಂಪೂರ್ಣವಾಗಿ ಹಾಳಾಗಿತ್ತು. ಹೀಗಾಗಿ ಅಂದರೆ 2015ರಲ್ಲಿ ಈ ಒಂದು ಶೌಚಾಲಯವನ್ನು ಕಟ್ಟಿದ್ರು. ಇದು ಹಾಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಹೊಸದಾಗಿ ಇನ್ನೊಂದು ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗ ನಿರ್ಮಾಣ ಮಾಡಿ ಸುಮಾರು 3 ರಿಂದ 4 ತಿಂಗಳು ಆಗಿರ್ತಕ್ಕಂಥದ್ದು. ಆದರೆ ಇದನ್ನು ಬೀಗ ಹಾಕಿ ಇಟ್ಟಿರ್ತಕ್ಕಂಥದ್ದು ಯಾಕಾಗಿ ಅಂದರೆ ಇದನ್ನು ಏನು ಸರ್ಕಾರದಿಂದ ಟೆಂಡರನ್ನು ಪಡೆದಿದ್ರು ಅದಕ್ಕೆ ಹಣ ಬಂದಿಲ್ಲ. ಈ ದೃಶ್ಯದಲ್ಲಿ ನೋಡ್ಬೋದು, ಇಲ್ಲಿ ನಮೂದು ಮಾಡಿದ್ದಾರೆ 5 ಲಕ್ಷ ರೂಪಾಯಿ 20,000 ರೂಪಾಯಿ ವೆಚ್ಚ, 5,20,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ. ಅಂದರೆ ಆ ಒಂದು ಕಟ್ಟಡದ ಬೋರ್ಡನ್ನು ಈ ಕಟ್ಟಡದ ಮೇಲೆ ಹಾಕಿದ್ದಾರೆ ಮಾಹಿತಿಗಾಗಿ. 5 ಲಕ್ಷ ರೂಪಾಯಿ 20,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಮಾಡಿದ್ದಾರೆ. ಇದರ ಬಿಲ್ ಇನ್ನೂ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಮಾಡಿರ್ತಕ್ಕಂಥ ಟೆಂಡರ್ದಾರರಿದ್ದಾರೆ, ಗುತ್ತಿಗೆದಾರರು, ಅವರು ಇದರ ಒಂದು ಬೀಗವನ್ನು ಕೊಟ್ಟಿಲ್ಲ. ಹೀಗಾಗಿ ಶಾಲೆಯಲ್ಲಿ ಶೌಚಾಲಯದ ಸಮಸ್ಯೆ ಇರತಕ್ಕಂಥದ್ದು. ಮಕ್ಕಳು ನಾನು ಈಗಾಗಲೇ ತೋರಿಸಂತೆ ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು. ಬಳ್ಳಾರಿ ಗ್ರಾಮೀಣ ಶಾಸಕರು ಈ ವಿಚಾರವಾಗಿ ನಿಜಕ್ಕೂ ಒಂದಷ್ಟು ಕಾಳಜಿಯನ್ನು ತೋರಬೇಕು. ಜೊತೆಗೆ DDPI ಬಳ್ಳಾರಿ ಜಿಲ್ಲೆಯ DDPI ಅವರಾಗಿರ್ಬೋದು, ಜೊತೆಗೆ ಈ ಭಾಗದ ಈ ಶಾಲೆಯ ಸಂಬಂಧಪಟ್ಟಂಥ BEO ಅವರಾಗಿರ್ಬೋದು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ಲಿ ಈ ಒಂದು ಶಾಲೆಯ ಶೌಚಾಲಯವನ್ನು ಅಥವಾ ಶೌಚಾಲಯಕ್ಕೆ ಆಗಿರ್ತಕ್ಕಂಥ ಬೀಗವನ್ನು ತೆಗೆಸಬೇಕು. ಜೊತೆಗೆ ಗುತ್ತಿಗೆದಾರರಿಗೂ ಕೂಡ ಹಣವನ್ನು ಕೊಟ್ಟರೆ ಅವರು ಕೂಡ ಓಪನನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಆಗ್ರಹ. ಈಗಾಗಲೇ ರಾಜ್ಯದಲ್ಲಿ ಶೌಚಾಲಯದ ಸಮಸ್ಯೆಯಿಂದಾಗಿ ಸಾಕಷ್ಟು ಮಕ್ಕಳು ಶಾಲೆಯನ್ನು ಅಂದರೆ ಅದರಲ್ಲೂ ಮಹಿಳಾ ಮಕ್ಕಳು ಅಂದರೆ ವಿದ್ಯಾರ್ಥಿನಿಯರು ಶಾಲೆಯನ್ನು ಬಿಡ್ತಿದ್ದಾರೆ. ಆ ರೀತಿ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ಆಗಬಾರ್ದು ಅನ್ನೋದು ಈ ಊರಿನ ಗ್ರಾಮಸ್ಥರ ಒಂದು ಆಗ್ರಹವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.